ಹಲೋ, ನಮಸ್ಕಾರ ಬಾಸು. ಎಲ್ರಿಗೂ ಹೇಗಿದ್ದೀರಾ? ನಾನು ನಿಮ್ಮ ರಾಕಿ. ಓ, ಏನಪ್ಪಾ ಅಂದ್ರೆ ಈ ನಮ್ಮ RCB ಟೀಮ್ ಅವರು ಅಫಿಷಿಯಲಿ ಒಬ್ಬ ಬೌಲಿಂಗ್ ಕೋಚ್ ನ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಅವ್ರ ಹೆಸರು ಓಂಕರ್ ಸಾಲ್ವಿ ಅಂತ. ಸೊ ಒಂದೇ ಒಂದು ವಿಕೆಟ್ ಪಡೆದಿರುವಂತ ಈ ಓಂಕರ್ ಸಾಲ್ವಿ ಅವರನ್ನ ನಮ್ಮ ಬೆಂಗಳೂರು ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಮಾಡಿದ್ದಾರೆ. ಸೊ ಈ ಓಂಕರ್ ಸಾಲ್ವಿ ಯಾರು, ಅವರ ಸಾಧನೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳೋದಕ್ಕಿಂತ ಮುಂಚೆ, ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಗುರು, ಈ ನಮ್ ಬೆಂಗಳೂರು RCB ಟೀಮ್ ಮ್ಯಾನೇಜ್ಮೆಂಟ್ ಏನ್ ಗುರು ತಲೆ ಇರ್ತದೆ ಗುರು. ಯಪ್ಪ, ಯಾರು ಡೈರೆಕ್ಟರ್ ಮೊಬೋ ಬೊಬಾಟ ಏನೋ ಅವನು ಗುರು ಬಾಣ್ಲಿ ಒಂದೇ ಒಂದ್ ವಿಕೆಟ್ ತಗೊಂಡಿರೋನ ಬೌಲಿಂಗ್ ಕೋಚ್ ಆಗಿ ತಗೊಂಡಿದಿರಲ್ಲ. ನಿಮ್ಗೇನ್ ತಲೆ ಇತ್ತು ಇಲ್ವೋ, ಅಥವಾ ನಾವೇ ಸರಿ ಇಲ್ವೋ, ನೀವೇ ಸರಿ ಇಲ್ವೋ, ನಾವ್ ಯತ್ನೆ ಮಾಡ್ತಿರೋದೇ ಸರಿ ಇಲ್ವೋ, ಒಂದು ಗೊತ್ತಾಗ್ತಿಲ್ಲ ಗುರು. ಒಂದೇ ಒಂದ್ ವಿಕೆಟ್ ತಗೊಂಡ್ರನ್ನ ಬೌಲಿಂಗ್ ಕೋಚ್ ಆಗಿ ಸೆಲೆಕ್ಟ್ ಮಾಡಿದೀರಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನೇ ಆಗ್ಲಿ, ಓಂಕಾರ್ ಸಾಲ್ವಿ ಈ ಯಾರು, ಈ ಓಂಕಾರ್ ಸಾಲ್ವಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಇವರ ಸಾಧನೆ ಏನು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಯ್ತೀರಾ. ಏನಾಯ್ತೀರಾ? ಶಾಕ್ ಆಗ್ತೀರಾ. ಯಾಕಪ್ಪ ಅಂದ್ರೆ ಓಂಕಾರ್ ಸಾಲ್ವಿ ಯಾರು ಗೊತ್ತಾ? ಸೊ ಈಗ ಫುಲ್ ವೈರಲ್ ಆಗ್ತಾ ಇದೆ, ಟ್ರೆಂಡಿಂಗು. RCB ಏನೇ ಹಾಕಿದ್ರು ಅದು ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಬಿಡ್ರಿ. ಯಾಕಂದ್ರೆ ಅಂತ ಲಾಯಲ್ ಫ್ಯಾನ್ಸ್ ನಾವಿರ್ಬೇಕಾದ್ರೆ ಟ್ರೆಂಡಿಂಗ್ ಆಗೇ ಆಗುತ್ತೆ. ಯಾಕೆ ಅಂದ್ರೆ ಈ ಓಂಕಾರ್ ಸಾಲ್ವಿ ಈಗ ಒಂದೇ ಒಂದ್ ವಿಕೆಟ್ ತಗೊಂಡ್ರಂತ ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಮಾಡಿದಿರ ಅಂತ ಫುಲ್ ಟ್ರೋಲು. ಮಗ, ಹೇಳಕ್ ಆಗಲ್ಲ ಮಗ, ಸಿನಾರಿಯ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಹೋದ ವರ್ಷನೂ ಸಹ ಇದೇ ತರ ದಯಾಳ್ 5 ಸಿಕ್ಸ್ ಹೊಡ್ಸ್ಕೊಂಡಿರೋನ್ಗೆ 5 ಕೋಟಿ ಕೊಟ್ಟಿದ್ದಾರೆ. ಒಂದೊಂದು ಸಿಕ್ಸ್ ಗೆ ಒಂದು ಸಿಕ್ಸ್ ಗೆ 1 ಕೋಟಿ ಕೊಟ್ಟು ನಮ್ಮ ದಯಾಳ್ ಅವ್ರನ್ನ ತಗೊಂಡಿದ್ದಾರೆ RCB ಅಂತ ಫುಲ್ ಟ್ರೋಲು ಎಲ್ಲ ಹಾಕೊಂಡು ಬಿಸಾಡಿದ್ವಿ. ಆದ್ರೆ ಏನ್ ಮಾಡೋದು, ದಯಾಳ್ ಹೀರೋ ಆಗಿಲ್ವಾ? ಎಂತ ಇಂಪಾರ್ಟೆಂಟ್ ಮ್ಯಾಚ್ ಗೆಲ್ಸಿ ಲಾಸ್ಟ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿ ದಯಾಳ್ ಹೀರೋ ಆಗ್ಬಿಟ್ರು. ಸೊ ಅದೇ ತರ ಹೇಳಕ್ ಸಿನಾರಿಯೋ ಚೇಂಜ್ ಆದ್ರೂ ಆಗ್ಬೋದು ಮಗ. ಓಂಕಾರ್ ಸಾಲ್ವಿ ಅಂಡರ್ ಅಲ್ಲಿ RCB ಟೀಮ್ ಒಂದ್ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ಬೋದು. ನಾವು ಸಹ ಅದೇ ಹೇಳ್ತಾ ಇದೀವಿ. ಓಂಕಾರ್ ಸಾಲ್ವಿನ ಬಂದಿರೋದ್ರಿಂದ ಒಂದ್ ಬೌಲಿಂಗ್ ಯೂನಿಟ್ ಅಲ್ಲಿ ಲಾಸ್ಟ್ ಇಯರ್ ತರ ವರಸ್ಟ್ ಆಗಿಲ್ಲ ಅಂದ್ರೆ ಸಾಕು. ಒಂದ್ ಒಳ್ಳೆ ಟೀಮ್ ಕಟ್ಟಿ ಒಳ್ಳೆ ಬೌಲಿಂಗ್ ಮಾಡ್ಸಿದ್ರೆ ಅಷ್ಟೇ ಸಾಕು ಗುರು. ಯಾರಾದ್ರೇನು ನಮ್ಗೆ ನಮ್ಮ RCB ಟೀಮ್ ಗೆಲ್ಬೇಕು. ಅದೆಲ್ಲ ಬಿಟ್ಟು ಈ ಓಂಕಾರ್ ಸಾಲ್ವಿ ಬಗ್ಗೆ ಮಾತಾಡೋದಾದ್ರೆ, ಓಂಕಾರ್ ಸಾಲ್ವಿ ಯಾರು ಎಲ್ಲ ಹೇಳ್ತಿರ್ಬೋದು. ಇವ್ರು ಎಷ್ಟ್ ಮ್ಯಾಚ್ ಆಡಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಬರೀ 1 ವಿಕೆಟ್ ತಗೊಂಡಿದ್ದಾರೆ ಅಂತ ಮಾತ್ರ ಗೊತ್ತು. ಆದ್ರೆ ಇವರು ಎಷ್ಟ್ ಮ್ಯಾಚ್ ಆಡಿದ್ದಾರೆ ಅಂತ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ನೀವು ನಿಜವಾಗ್ಲೂ ಶಾಕ್ ಆಯ್ತೀರಾ. ಓಂಕಾರ್ ಸಾಲ್ವಿ ಬಂದು ಈ ರಣಜಿ ಟ್ರೋಫಿ, ಮುಂಬೈ ಟೀಮ್ ನ ರಣಜಿ ಟ್ರೋಫಿಯ 2023 ಮತ್ತು 24ರಲ್ಲಿ ರಣಜಿ ಟ್ರೋಫಿ ಮುಂಬೈ ಚಾಂಪಿಯನ್ಸ್ ಮಾಡಿದವರು ಇವರೇ ಕೋಚ್ ಅಲ್ಲೇ ಮುಂಬೈ 23 ಮತ್ತು 24ರಲ್ಲಿ ಚಾಂಪಿಯನ್ ಆಗಿದ್ದು. ಮತ್ತೆ ಇರಾನಿ ಕಪ್ ಕೂಡ ಇವ್ರ ಕೋಚ್ ಅಲ್ಲೇ ಮುಂಬೈ ಗೆದ್ದಿದ್ದು. ಸೊ ಓಂಕಾರ್ ಸಾಲ್ವಿ ಲಾಸ್ಟ್ IPL ಅಲ್ಲಿ KKR ಟೀಮ್ ಅಲ್ಲಿ ಅಸಿಸ್ಟೆಂಟ್ ಕೋಚ್ ಆಗಿ ಇದ್ರು. ಸೊ KKR ಅಲ್ಲಿ ನಾವು ನೋಡಿರ್ಲಿಲ್ಲ, ಕಾಣಿಸ್ಕೊಂಡಿರ್ಲಿಲ್ಲ, ಅವ್ರು ಯಾರು ಅಂತಾನು ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ನಮ್ ಬೆಂಗಳೂರು ಅವ್ರು ಯಾರು ಇದಾರಲ್ಲಪ್ಪ, ನಮ್ ಡೈರೆಕ್ಟರ್ ಮೋ ಬೊಬಾಟ ಯಾರೋ ಹುಡ್ಕಿ ಒಳ್ಳೆ ಬೌಲಿಂಗ್ ಕೋಚ್ ತಂದವ್ರೆ. ಅದೇ ನಮ್ಮ ಓಂಕಾರ್ ಸಾಲ್ವಿ. ಇನ್ನ ಇವ್ರು ಎಷ್ಟು ಮ್ಯಾಚ್ ಆಡಿದಾರೆ ಅಂತ ನಿಮ್ಗೆ ಗೊತ್ತಾ? ಇವ್ರು ಆಡಿರೋದು 2005ರಲ್ಲಿ ಒಂದೇ ಒಂದ್ ರಣಜಿ ಮ್ಯಾಚ್. ಅವ್ರು ತೆಗ್ದಿರೋ ವಿಕೆಟ್ ಒಂದೇ, ಅವ್ರು ಆಡಿರೋ ಮ್ಯಾಚ್ ಒಂದೇ. ಆದ್ರೆ ಇವರು IPL ಅಲ್ಲಿ ಲಾಸ್ಟ್ ಇಯರ್ ಕೋಲ್ಕತ್ತಾದಲ್ಲಿ ಅಸಿಸ್ಟೆಂಟ್ ಕೋಚ್ ಆಗಿದ್ರು. ಏನು ರಣಜಿಲಿ 3 ಕಪ್ ಗೆಲ್ಸ್ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೊಂತಿದೀವಿ, ಪರವಾಗಿಲ್ಲ ಅಂತ ಅನ್ಕೋಬಹುದು. ಆದ್ರೆ ಮಗ, ರಣಜಿನೇ ಬೇರೆ, IPL ಬೇರೆ. IPL ಸಿನಾರಿನೇ ಬೇರೆ, ರಣಜಿನೇ ಬೇರೆ ಅಲ್ವಾ? ಸೊ ನಮ್ಮ RCB ಟೀಮ್ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿ ಬೌಲಿಂಗ್ ಅಲ್ಲಿ ಅಂತ ಹೇಳ್ತಾ, ಓಂಕಾರ್ ಸಾಲ್ವಿ ಮತ್ತು ನಮ್ಮ ಕೋಚ್ ಎಲ್ರು ಸೇರಿ ಒಂದೊಳ್ಳೆ ಬೌಲಿಂಗ್ ಯೂನಿಟ್ ನ ತರ್ಲಿ ಅಂತ ನಾವು ಎಲ್ಲ RCB ಅಭಿಮಾನಿಗಳು ಕೇಳ್ಕೊಳ್ಳೋದು ಇಷ್ಟೇ ಅಲ್ವಾ ಮಗ? ಇದು ಓಂಕಾರ್ ಸಾಲ್ವಿ ಅವರ ಬಗ್ಗಿನ ಮಾಹಿತಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಓಂಕಾರ್ ಸಾಲ್ವಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಬಾಯ್, ಟಾಟಾ.